ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, 2026ರ ಮಾರ್ಚ್ 19ರಂದು ನಾವು ಪರಭಾವ ನಾಮ ಸಂವತ್ಸರವನ್ನು ಬರಮಾಡ್ಕೊಳ್ತಿದ್ದೀವಿ. ಯುಗಾದಿ ಎಂದರೆ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷದ ಆರಂಭ. ಈ ಹೊಸ ವರ್ಷದ ಆರಂಭದೊಂದಿಗೆ ಶ್ರೀ ಮಂತ್ರಾಲಯದ ಗುರುರಾಯರ ಕೃಪೆಯಿಂದ ಈ 4 ರಾಶಿಯವರಿಗೆ ಬದುಕಿನಲ್ಲಿದ್ದಂತಹ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ರಾಜಯೋಗದಂತಹ ಸುಖ ಸಮೃದ್ಧಿ ಆರಂಭವಾಗುತ್ತದೆ. ಹಾಗಾದರೆ ಆ 4 ರಾಶಿಯಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಮೊದಲನೇ ರಾಶಿಯಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಯುಗಾದಿ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗ್ತವೆ. ಶನಿಯು ಲಾಭಸ್ಥಾನಕ್ಕೆ ಬರೋದ್ರಿಂದ ನೀವು ಹಾಕಿದ ಪ್ರತಿಯೊಂದು ಯೋಜನೆ ಕೂಡ ಯಶಸ್ವಿಯಾಗುತ್ತದೆ. ದೀರ್ಘಕಾಲದ ಸಾಲ ಬಾಧೆಯಿಂದ ಮುಕ್ತಿ ಸಿಗ್ತದೆ. ಗುರುವಿನ ಆಶೀರ್ವಾದದಿಂದ ಮನೆಯಲ್ಲಿ ಮದುವೆ ಕಾರ್ಯ ಅಂದರೆ ಶುಭ ಕಾರ್ಯಕ್ಕೆ ಒಂದು ಶುಭ ನಾಂದಿ ಸಿಗುತ್ತೆ. ಎರಡನೇ ರಾಶಿಯಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷ ಭಾಗ್ಯದ ಕಾಲ ಅಂತಾನೆ ಹೇಳ್ಬೋದು. ಗುರುವು ನಿಮ್ಮ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಸಮಾಜದಲ್ಲಿ ಸ್ಥಾನಮಾನ ಗೌರವ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಉದ್ಯೋಗಸ್ಥರಿಗೆ ಬಡ್ತಿ ಮತ್ತು ಅಧಿಕಾರದಲ್ಲಿ ಉನ್ನತ ಸ್ಥಾನ ಸಿಗ್ಲಿಕ್ಕಿದೆ. ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗದಂಥ ಕೆಲಸಗಳು ಈ ಮಾರ್ಚ್ 19 ಕಳೆದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಲಲಿತವಾಗಿ ಆಗ್ತದೆ. ಇನ್ನು ಮೂರನೇ ರಾಶಿಯಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ಪರಾಭಾವ ನಾಮ ಸಂವತ್ಸರವು ಸುಖದ ಸುರಿಮಳೆಯನ್ನ ನೀಡ್ತದೆ. ಶತ್ರುಗಳ ಕಾಟದಿಂದ ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗ್ತದೆ. ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತದೆ. ಏನಾದರೂ ಹೊಸ ಮನೆ ಅಥವಾ ಸೈಟು ಹಾಗೆ ಒಂದು ಕಾರನ್ನು ನೀವು ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಒಂದು ವರ್ಷ ಅದು ನಿಮ್ಮದಾಗುತ್ತೆ. ಇನ್ನು 4ನೇ ರಾಶಿಯಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕಳೆದ 2.5 ವರ್ಷದಿಂದ ಇದ್ದಂಥ ಮಾನಸಿಕ ನೋವು ಕಿರಿಕಿರಿ ಈಗ ಕೊನೆಯಾಗುತ್ತೆ. ರಾಯರ ಸೇವೆಯನ್ನು ಮಾಡ್ತಾ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಅಪ್ರತಿಮ ಯಶಸ್ಸನ್ನು ಕಾಣ್ತೀರಾ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಕೆಲಸ ಸಿಗ್ತದೆ. ವೀಕ್ಷಕರೇ, ಈ 4 ರಾಶಿಗಳಿಗೆ ರಾಯರ ಕೃಪೆ ಇದ್ದರೂ ಸಹ ಕಠಿಣ ಪರಿಶ್ರಮ ಮತ್ತು ಸತ್ಕರ್ಮಗಳು ಮುಖ್ಯ. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ಅಷ್ಟೋತ್ತರವನ್ನು ಪಠನೆ ಮಾಡಿ ಈ ಯುಗಾದಿಯು ನಿಮ್ಮ ಬಾಳಲ್ಲಿ ಸುಖ ಶಾಂತಿ ತರಲಿ ಎಂದು ಹಾರೈಸುತ್ತಾ, ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ದರೂ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.